ದಾರಿಯ ಮಧ್ಯದಲ್ಲೇ ಸಿಕ್ಕಂತ ರಾಜರಜಕ ನಮ್ಮಲ್ಲಿ ಈಗ ಭಾರಿ ಹೆಸರು ಮಾಡಿಕೊಂಡಿದ್ದ ಆ ವಿದ್ಯಾವಂತ ಬಂದ್ರು ಆಮೇಲೆ ಕೂಲೆಯ ಪೀಡೆ ಆನೆಯನ್ನು ಕೊಂದ್ರು. ಹಾಗೆ ಮುಂದೆ ಬಂದು ಶಸ್ತ್ರಾಗಾರ ಹೊಕ್ಕಿ ಶಸ್ತ್ರಾಗಾರ ಮೇಲೆ ಧನಸ್ಸನ್ನು ಮುರಿದ್ರು. ಬರ್ತಾ ಇದ್ದಾರೆ. ನಾನೊಂದನ್ನ ಎಣಿಸಿದರೆ ದೈವತ ಬೇರೊಂದನ್ನ ಎಣಿಸಿದೆ ಎನ್ನುವ ಹಾಗೆ ನನ್ನ ಜನ್ಮತ ವಿರೋಧಿಗಳಂತಿರುವಂತಹ ಆ ಕೃಷ್ಣ ಬಲರಾಮರನ್ನ ಕೊಂದು ಮಡಿಸುವುದಕ್ಕಾಗಿ ಬಿಲ್ಲ ಹಬ್ಬದ ನೆವನವನ್ನ ಇರಿಸಿ ಅಕ್ರೂರನಿಂದ ಅವರನ್ನ ಕರೆಸಿಕೊಳ್ಳುವ ಪ್ರಯತ್ನಕ್ಕೆ ಮುಂದಾಗಿದ್ದೆ. ಇನ್ನೇನು ಅವರ ಸಾವು ಸನ್ನಿಹಿತವಾಗುತ್ತಾ ಇದೆ. ಮಥುರಾ ಪಟ್ಟಣವನ್ನ ಸೇರಿದ ಮೇಲೆ ಮೃತ್ಯುಭವನವನ್ನ ಸೇರಿದಂತೆ ಅವರನ್ನ ಕೊಲ್ಲುವ ನಿರೀಕ್ಷೆಯಲ್ಲಿಯೇ ಕುಳಿತಿರುವ ಸಂದರ್ಭ ಬರಬರುತ್ತಾ ಮಾಡಿರುವಂತಹ ಕಾರ್ಯ ಎರಡು ಕುವಲಯ ಪೀಡೆ ಎನ್ನುವಂತಹ ಮದ್ದಾಳೆಯನ್ನ ಮರ್ದಿಸಿದರು. ರಾಜ ರಜಕನನ್ನ ಕೊಂದರು. ಕುಬ್ಜೆಯ ಡೊಂಕನ್ನ ತಿದ್ದಿದರು. ಅಬ್ಬಾ, ಏನನ್ನ ಕೇಳಿದೆ? ನಿಂತ ನೆಲವೇ ಕುಸಿಯುವ ಅನುಭವವಾಗಿ ಹೋಯಿತು. ವ್ಯರ್ಥ ಭರಿಸಿದೆ ಯಾಕೆ? ಕೃಷ್ಣ ಬಲರಾಮರ ಕುರಿತಾದಂತಹ ದ್ವೇಷ ಇಂದು ನಿನ್ನೆಯದಲ್ಲ. ಅದಕ್ಕೆ ಕಾರಣವಾದದ್ದು ನನ್ನ ತಂಗಿಯಾದಂತಹ ದೇವಕಿಯ ವಿವಾಹ. ಸಾತ್ವಿಕನಾದಂತಹ ವಸುದೇವನಿಗೆ ನನ್ನ ವಾಮಯ ಸಹೋದರಿಯಾದಂತಹ ದೇವಕಿಯನ್ನು ಕೊಟ್ಟು ವಿಜೃಂಭಣೆಯ ಮದುವೆಯನ್ನು ನಡೆಸಿ ನಾನು ಸಂತೋಷವನ್ನು ಅನುಭವಿಸುವುದರ ಜೊತೆಗೆ ಮಥುರಾ ಪಟ್ಟಣದ ಪ್ರತಿಯೊಬ್ಬರೂ ಈ ಸಂತೋಷವನ್ನು ಅನುಭವಿಸಬೇಕು ಎನ್ನುವ ಕಾರಣಕ್ಕಾಗಿ ಶೃಂಗರಿಸಲ್ಪಟ್ಟಿರುವಂತಹ ರಥದಲ್ಲಿ ಮದುವಣಿಗರನ್ನ ಕೊಳ್ಳಿರಿಸಿ ಸ್ವತಃ ರಥದ ವಾಘೆಯನ್ನು ನಾನೇ ಹಿಡಿದು ತೇರನ್ನ ನಡೆಸುತ್ತಾ ಇರುವಂತಹ ಸಂದರ್ಭದಲ್ಲಿ ಕೇಳಿಸಿದ ಅಶರೀರವಾಣಿ, ಯಾವ ಖಳಕೌಸ, ತಂಗಿಯ ಮದುವೆ ಎನ್ನುವ ಕಾರಣಕ್ಕಾಗಿ ಮೈಮರೆಯಬೇಡ. ಯಾವ ತಂಗಿಯ ಕುರಿತಾಗಿ ನೀನು ಪ್ರೀತಿಯನ್ನ ಧಾರೆ ಎರೆದಿದ್ದೀಯೋ ಅದೇ ತಂಗಿಯ ಹೊಟ್ಟೆಯಲ್ಲಿ ಹುಟ್ಟುವಂತಹ 8ನೆಯ ಶಿಶುವಿನಿಂದ ನಿನಗೆ ಮರಣ ಎನ್ನುವ ಸುದ್ದಿಯನ್ನ ಅಶರೀರವಾಣಿಯನ್ನ ಕೇಳಿ ಸಿಡಿದದ್ದು. ನನ್ನ ಆ ಒಂದು ಸಾವು ಸಂಘಟಿಸಬೇಕು ಅಂತಾದ್ರೆ ದೇವಕಿ ಹಡೆದರೆ ಮಾತ್ರ ಅಲ್ಲವೇ? ಹಾಗಾಗಿ ಸಾವಿನ ಉಗಮ ಸ್ಥಾನವಾದಂತಹ ದೇವಕಿಯನ್ನ ಕೊಲ್ಲುವುದಕ್ಕೆ ಮುಂದಾದೆ. ಭಾವ ವಸುದೇವ ತಡೆದ. ಹುಟ್ಟುವ ಮಕ್ಕಳನ್ನೆಲ್ಲ ತಂದೊಪ್ಪಿಸುತ್ತೇನೆ ಎನ್ನುವುದಾಗಿ ಭಾಷಾಬದ್ಧನಾದ. ಕಳುಹಿಕೊಟ್ಟೆ. ಆ ಬಳಿಕ ಪ್ರಥಮವಾಗಿ ಹುಟ್ಟಿದಂತಹ ಮಗುವನ್ನ ತಂದೊಪ್ಪಿಸಿದ. ಯೋಚಿಸಿದೆ. ಅಶರೀರವಾಣಿಯ ನುಡಿ ಕೇಳಿದ್ದು ತಂಗಿಯ ಹೊಟ್ಟೆಯಲ್ಲಿ ಹುಟ್ಟುವಂತಹ 8ನೆಯ ಶಿಶುವಿನಿಂದ ಎನ್ನುವುದಾಗಿ. ಹಾಗಾದ್ರೆ ಅಲ್ಲಿಯವರೆಗೆ ನನಗೆ ಮರಣ ಪ್ರಾಪ್ತಿಯಾಗುವುದಿಲ್ಲ. ನನ್ನ ವೈರಿ ಹುಟ್ಟುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವಸುದೇವನಿಗೆ ಹೇಳಿ ಕಳುಹಿಸಿದನಲ್ಲ, 7 ಪರ್ಯಂತರವು ನನಗೆ ಗೋಚರವಿಲ್ಲ. ಆಮೇಲೆ ಹುಟ್ಟಿದ ತಂದೊಪ್ಪಿಸು ಎನ್ನುವುದಾಗಿ. ಆ ಬಳಿಕ ನಾರದರ ಹಿತವಚನವನ್ನ ಕೇಳಿ ಹುಟ್ಟಿದಂತ ಮಕ್ಕಳನ್ನೆಲ್ಲ ಕೊಂದು ಮುಗಿಸಿದೆ.
8ನೆಯ ಶಿಶು ಮಾಯವಾಗಿ ಹೋಯಿತು. ಆಮೇಲೆ ತಿಳಿದಂತಹ ವಿಚಾರ, ನಂದಗೋಕುಲದಲ್ಲಿ ಕೃಷ್ಣನೆನ್ನುವ ಅಭಿದಾನದಿಂದ ಬೆಳೆಯುತ್ತಾ ಇದ್ದಾನೆ. ಹಾಗಾದ್ರೆ ನನ್ನ ವೈರಿಯ ಉಗಮ ಸ್ಥಾನ ಮಥುರಾ ಪಟ್ಟಣವನ್ನು ಹೊರತುಪಡಿಸಿ ನಂದಗೋಕುಲದಲ್ಲಿ ಬೆಳೆಯುತ್ತಾ ಇದ್ದಾನೆ ಅಂತಾದ್ರೆ ನನ್ನ ಸಾವನ್ನ ಜಯಿಸಬೇಕು ಎಂಬ ಉದ್ದೇಶದಿಂದಲೇ ನಮ್ಮವರಾದಂತಹ ರಕ್ಕಸ ವೀರರನ್ನ ಕಳುಹಿಸಿದೆ, ಬಲಾಢ್ಯರನ್ನಟ್ಟಿದೆ. ನಂದಗೋಕುಲಕ್ಕೆ ಹೋದಂತಹ ನಮ್ಮಲ್ಲಿಯ ವೀರಾಧಿವೀರರೆಲ್ಲರೂ ಆ ಮಕ್ಕಳ ಎದುರಿನಲ್ಲಿ ಹೆಣವಾಗಿ ಉರುಳಿ ಹೋದರು. ಮುಂದೇನು ಮಾಡೋಣ ಎನ್ನುವುದಾಗಿ ಆಲೋಚಿಸಿ ಸ್ವಕ್ಷೇತ್ರದಲ್ಲಿ ಬಲ ಹೆಚ್ಚು ಎನ್ನುವ ಉದ್ದೇಶದಿಂದ ಮಧುರೆಗೆ ಅವರನ್ನ ಕರೆಸಿಕೊಳ್ಳುವ ಉಪಾಯವನ್ನ ಹೂಡಿ ಸಚಿವ ಶ್ರೇಷ್ಠನಾದಂತಹ ಅಕ್ರೂರನನ್ನಟ್ಟಿದೆ. ಆ ರಿಪುಗಳನ್ನ ಕರೆತ ಎನ್ನುವುದಾಗಿ ಬರುತ್ತಾ ಇದ್ದಾರೆ ಎನ್ನುವಂತಹ ವರ್ತಮಾನ ಕೇಳಿ ಸಂತೋಷಗೊಳ್ಳುತ್ತಿರುವ ಈ ಸಂದರ್ಭ ಅವರು ಮಾಡಿರುವಂತಹ ಒಂದೊಂದು ಕಾರ್ಯವು ನನ್ನ ಶಕ್ತಿಯನ್ನೇ ಹುಡುಗಿಸುತ್ತಾ ಇದೆ. ನನ್ನ ನೆತ್ತಿಯನ್ನು ನಾನೇ ತಟ್ಟಿಕೊಳ್ಳುತ್ತಾ ಇದ್ದೇನೆ. ನಾಲಿಗೆ ಅದರುತ್ತಾ ಇದೆ. ವ್ಯರ್ಥವಾಗಿ ಹೋಯಿತು. ಏನು ಮಾಡೋಣ? ಏನಾದರೂ ಉಪಾಯವನ್ನು ಕಂಡುಹಿಡಿದು ಆ ಕೃಷ್ಣ ಬಲರಾಮರನ್ನ ಮುಗಿಸಲೇಬೇಕು. ರಾತ್ರಿಯ ಕಾಲ, ನಿದ್ದೆಗೆಟ್ಟರೆ ಬುದ್ಧಿಗೆಡುತ್ತದೆ, ಬುದ್ಧಿಗೆಟ್ಟರೆ ಆರೋಗ್ಯ ಹಾಳಾಗ್ತದೆ. ಹಾಗಾಗಿ ಸ್ವಲ್ಪ ಕಾಲ ವಿಶ್ರಾಂತಿಯನ್ನ ಪಡೆದು ಮತ್ತೆ ಯೋಚಿಸ್ತೇನಂತೆ.